ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಏನಪ್ಪ ಇವತ್ತು ಡ್ರೈವರ್ ಆಗ್ಬಿಟ್ಟಿದ್ದಾನೆ ಅನ್ಕೊಂಡ್ರಾ, ಇಲ್ಲಾಂದ್ರೆ ಓನರ್ ಅಂತ ತಿಳ್ಕೊಂಬಿಟ್ರಾ? ಖಂಡಿತ ಇಲ್ಲ. ಈ ಗಾಡಿಗೆ ಬೇರೆನೇ ಓನರ್ ಇದ್ದಾರೆ. ಈ ಗಾಡಿ ಓನರ್ಗೆ ತುಂಬಾನೇ ಟಿ ಅಂದ್ರೆ ತುಂಬಾನೇ ಕ್ರೇಜ್ ಇದೆ. ಆ ಕ್ರೇಜ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಈ ಗಾಡಿ ಫೆಸಿಲಿಟಿ ಏನೇನಿದೆ, ಫೀಚರ್ಸ್ ಏನೇನಿದೆ, ಕಸ್ಟಮರ್ಗೆ ಯಾವ ತರ ಫೆಸಿಲಿಟಿನ ಕೊಡ್ತಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. Okay, let's go. ಫ್ರಂಟ್ ಲುಕ್ ಮಾತ್ರ ಸೂಪರ್ ಆಗಿದೆ, ತುಂಬಾನೇ ಕ್ರೇಜ್ ಇದೆ ಈ ಒಂದು ಗಾಡಿನಲ್ಲಿ. ಏನೆಲ್ಲ ಫೀಚರ್ಸ್ ಅನ್ನೋದನ್ನ ನಮ್ಮ ಶಿವ ಸರ್ ಆದಂತ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಸರ್ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. 20-22 ವರ್ಷದಿಂದ ಇದೇ ಡ್ರೈವಿಂಗ್ ಫೀಲ್ಡಲ್ಲೇ ಇರೋದು. ಓಕೆ. ಮುಂಚೆ ಡ್ರೈವರ್ ಆಗಿ ಮಾಡ್ತಾ ಇದ್ದೋ. ಯಾವ್ಯಾವ ಗಾಡೀಲಿ ಯಾವ ಥರ ಅನ್ಕಂಫರ್ಟಬಲ್ ಪ್ರತಿಯೊಂದು ನೋಡಿಕೊಂಡು ನನ್ನ ಗಾಡೀಲಿ ಆ ಥರ ಅನ್ಕಂಫರ್ಟಬಲ್ ಇರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಕಂಫರ್ಟಬಲ್ ಆಗಿರೋವಂಥದ್ದು. ಮತ್ತು RTO ರೂಲ್ಸ್ ಯಾವುದೇ ಥರದ ಬ್ರೇಕ್ ಆಗದಿದ್ದಾಗೆ ಸಾಧ್ಯ ಆದಷ್ಟು ಫಾಲೋಅಪ್ ಮಾಡ್ತೀವಿ ಸರ್. ಓಕೆ ಓಕೆ, ಸೂಪರ್ ಸರ್. ಹಾಗಾದ್ರೆ ಜನಕ್ಕೆ ಡಿಸ್ಅಡ್ವಾಂಟೇಜ್ ಏನೆಲ್ಲ ಇದೆ ಅನ್ನೋದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಈ ಗಾಡಿನ ರೆಡಿ ಮಾಡಿಸಿದ್ದೀರಾ? ಹೌದು, 100%. ಓಕೆ. ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಡೋದಾಗಿರ್ಬೋದು. ಕಸ್ಟಮರು ಹೊರಗಡೆ ಬರ್ತಾರೆ ಸರ್, ಹೊರಗಡೆ ಹೋಗ್ತಾರೆ. ಓಕೆ. ವ್ಯಾಲ್ಯೂಬಲ್ ಇರೋಂಥ ಒಡವೆಗಳು ಹಾಕಿ ಬಂದಿರ್ತಾರೆ. ಮತ್ತೆ ಲೇಡೀಸ್ ಬರ್ತಾರೆ, ಫಸ್ಟ್ ಪ್ರಿಫರೆನ್ಸ್ ಅದೇ ಇರೋದು. ಎಲ್ಲೋ ಹೋಗ್ತೀವಿ, ರೋಡ್ ಮಧ್ಯದಲ್ಲಿ ಗಾಡಿ ಕೆಡುತ್ತೆ. ಮತ್ತೆ ಆ ಗಾಡಿ ಕೆಟ್ಟಾಗ ನಾವು ಹೋಗಿ ಮೆಕ್ಯಾನಿಕ್ ಕರ್ಕೊಬಂದು ಮತ್ತೆ ಆ ಗಾಡಿ ರೆಡಿ ಮಾಡಿಸಿ ಹೋಗೋ ವರ್ಷದಲ್ಲಿ ಒಂದು ರಾತ್ರಿ ಕಳಿಬೋದು, ಹಗಲಾಗ್ಬೋದು. ಅಲ್ಲಿ ಅಷ್ಟು ಒಳಗಡೆ ಏನ್ ಬೇಕಾದ್ರೂ ಆಗ್ಬೋದು. ಅದಕ್ಕೋಸ್ಕರ ಯಾವುದೇ ತರದ ಗಾಡೀಲಿ ವಾಹನ ಕೆಡೋ ಅಂತ ಕೆಲಸ ಯಾವುದು ಇಲ್ದಿದಂಗೆ ಎಲ್ಲ ಕರೆಕ್ಟಾಗಿ ಮಾಡಿಸಿ ಇಟ್ಟಿದ್ದೀವಿ. ಪ್ರತಿ ಒಂದು ಟ್ರಿಪ್ ಹೋಗಿ ಬಂದರೂ ಕೂಡ ಜನರಲ್ ಸರ್ವಿಸ್ ಅಂತ ಮಾಡಿಸ್ತೀವಿ. 12 ಸೀಟು RTO ಏನೈತೆ 12 ಸೀಟ್ ಅಷ್ಟೇ ಸರ್ ಇರೋದು. 13 ಸೀಟ್ ಹಾಕೋದು, 14 ಸೀಟ್ ಹಾಕೋದು, ಕಿರಿಕಿರಿ ಆಗೋದು, ಅವ್ರಿಗೆ ಅನ್ಕಂಫರ್ಟಬಲ್ ಆಗೋದು, ಅದು ಯಾವುದೇ ಥರದ್ದು ಅವಕಾಶ ಇಲ್ಲ ಸರ್. ಹಾಗಾದ್ರೆ ಈ ಒಂದು ಗಾಡಿ ಫ್ರಂಟ್ ಲುಕ್ ಏನಿದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಬೇರೆ ಗಾಡಿಗಳಿಗಿಂತ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ ನನಗೆ. ಫ್ರಂಟ್ ಎಲ್ಲ ಏನೆಲ್ಲ ಮಾಡಿಸಿದ್ದೀರಾ ಸರ್ ಈ ಗಾಡಿನಲ್ಲಿ? ಸರ್ ಫ್ರಂಟು ಏನಿಲ್ಲ, ಲೈಟ್ ಒಂದು ಮತ್ತೆ ವೈರಿಂಗ್ ಅಲ್ಲಿ ಸ್ಪಾರ್ಕ್ ಆಗೋದು, ಬೆಂಕಿ ಎತ್ಕೊಳ್ಳೋದು ಇದೆಲ್ಲ ಆಗುತ್ತೆ. ಅದಕ್ಕೆ ಆದಂಥ ಸ್ಲೀವ್ಗಳು ಹಾಕಿ ಮತ್ತೆ ಎಲೆಕ್ಟ್ರಿಷಿಯನ್ ಹತ್ರ ಸ್ಪೆಷಲಿಸ್ಟ್ ಯಾರವ್ರೆ ಅಂಥವ್ರ ಹತ್ರ ಎಲ್ಲ ಕೆಲಸನೂ ಕರೆಕ್ಟಾಗಿ ಮಾಡಿಸ್ತೀವಿ. ಜನ ಕೇಳ್ತಾ ಇರ್ತಾರಲ್ಲ, ಏನೋ ಚೇಂಜಸ್ ಬೇಕು, ಏನೋ ಎಕ್ಸ್ಟ್ರಾ ಬೇಕು ಅನ್ಸ್ತಾ ಇರ್ತದೆ. ಬಟ್ ಅವ್ರು ನೋಡಿದಾಗ ಔಟ್ಲುಕ್ ನೋಡ್ಬಿಟ್ಟೇನೆ ಸ್ವಲ್ಪ ಇಂಪ್ರೆಸ್ ಆಗ್ತಾರೆ. ಅದರಿಂದ ನಾವು ಇದೆಲ್ಲ ಮಾಡಿಫೈ ಪ್ರತಿ ವರ್ಷ ಮಾಡ್ತಾ ಇರ್ತೀವಿ. ವರ್ಷಕ್ಕೊಂದ್ಸಲ ಸಿಂಬಲ್ ಚೇಂಜ್ ಮಾಡ್ತಾ ಇರ್ತೀನಿ. ಎಲ್ಲರೂ ಬಂದು ಮಾಮೂಲಿಯಾಗಿ ನೀವು ಎಲ್ಲೇ ನೋಡಿ ಬೆಂಗಳೂರಲ್ಲಿ ಕುದುರೆಗಳು ಯಾವ್ದೇ ನೋಡಿದ್ರು ಪ್ರತಿ ಒಂದ್ರಲ್ಲೂ ಕುದುರೆ ಇರ್ತದೆ. ಬಟ್ ಅದು ಎಲ್ಲರ ತರ ನಾವು ಹಾಕ್ಬಾರ್ದು ಅಂತ ಡಿಫ್ರೆಂಟ್ ಆಗಿ ಮಾಡಿಸ್ತೀವಿ. ಅಂದ್ರೆ ಈ ಗಾಡಿನ ಜಾಕಿ ಅಂತಾನೆ ಕರೀಬಹುದು. ಹೌದು ಸರ್, ಹೌದು, 100%. ಬೇಕಾದ್ರೆ ಗ್ಲಾಸ್ ಮೇಲೆ ಹೆಸರು ನೋಡಿ ಬೇರೆಯವ್ರ ತರ ನಾವಲ್ಲ, ಐ ಆಮ್ ಡಿಫ್ರೆಂಟ್ ಅಂತಾನೆ ನಾವು ಮಾಡ್ಕೊಂಡಿದ್ದೀವಿ. ಗಾಡಿ ಕೆಲಸ ಏನೇ ಸ್ಪೆಷಲಿಸ್ಟ್ ಅಂತ ಅವ್ರೆ ಸರ್, ಅಂಥವ್ರ ಹತ್ರ ಹುಡುಕಿ ಮಾಡಿಸಿರೋಂಥ ಕೆಲಸ ಸರ್. ಒಳಗಡೆ ಎಲ್ಲ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೋದಾ ಏನೇನಿದೆ ಅಂತ? ಸರ್ ಇದು ನೋಡ್ತಾ ಇದ್ದೀರಾ ನೀವೇನೆ ಗಾಡಿ ಯಾವ ತರ ಇದೆ ಅಂತ ಅಂದ್ಬಿಟ್ಟು. ಒಂದು ಸಲ ನೀವು ಬರೀ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಎಷ್ಟು ಮಟ್ಟಿಗೆ ಕಾಣುತ್ತೆ ಗಾಡಿ ಯಾವ ತರ ಇದೆ ಫ್ಯೂಚರ್ಸ್ ಅಂತ ಅಂದ್ಬಿಟ್ಟು ನಿಮ್ಗೇನೆ ಕಾಣುತ್ತೆ. ಮತ್ತೆ ನೋಡಿ, ಅದು 12 ಸೀಟ್ ಇರೋದು ಕಂಫರ್ಟಬಲ್ ಆಗಿ. ಕೆಲವೊಂದು ಗಾಡಿಲಿ 13 ಸೀಟ್ ಇರುತ್ತೆ. 13 ಸೀಟ್ ಇರೋದ್ರಿಂದ ಕಿರಿಕಿರಿ ಏನು ಅಂದ್ರೆ RTO ಎಲ್ಲಾದ್ರೂ ಹಿಡಿದಾಗ 12 ಸೀಟ್ ಇರೋದು 13 ಸೀಟ್ ಯಾಕೆ ಹಾಕಿದ್ಯಾ ಅನ್ನೋದು, ಮತ್ತೆ ಇನ್ಸೂರೆನ್ಸ್ ನೋಡ್ದು ಇವೆಲ್ಲನೂ ತುಂಬಾ ಪ್ರಾಬ್ಲಮ್ ಇದೆ. ಏನೇ ಒಂದು ಅಚಾತುರ್ಯ ಆದಾಗ 12 ಸೀಟ್ ಇರೋ ಗಾಡಿಲಿ 13 ಸೀಟ್ ಹೆಂಗಿದೆ ಅಂತ ಇಶ್ಯೂ ಮಾಡ್ತಾರೆ. 4ಕ್ಕೆ JBL ಸ್ಪೀಕರ್ಸ್ ಇದೆ ಸರ್. ಇಲ್ಲೇ ಒಂದು ಹಾಕಿದ್ರೆ ಏನ್ ಸರ್ ಇದು? ಅದು ಬಂದು ಈಕ್ಲೂಸರ್ ಅಂತ ಸರ್. ಮ್ಯೂಸಿಕ್ ಫುಲ್ ಕಂಟ್ರೋಲ್ ಅದ್ರಲ್ಲಿ ಇರುತ್ತೆ. ನಿಮಗೆ ಬೇಸ್ ಜಾಸ್ತಿ ಮಾಡಬಹುದು, ಕಮ್ಮಿ ಮಾಡಬಹುದು, ಪ್ರತಿ ಒಂದೂ ಅದ್ರಲ್ಲಿ ಆಪ್ಷನ್ ಇದೆ ಸರ್. ಅದು ಇನ್ನೊಂದು ನಿಮ್ಗೆ ಅಂತಾನೆ ಒಂದು ಫ್ಯಾನ್ ಹಾಕೊಂಡಿದ್ದೀರಾ? ಹೌದು ಸರ್.